ಎಲ್ರಿಗೂ ನಮಸ್ಕಾರ. ನಾನು ಬೋರಮ್ಮ ಹೆಚ್ ಅಂಗಡಿ, ವರ್ಕಿಂಗ್ ಆಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಡಿಪಾರ್ಟ್ಮೆಂಟ್ ಆಫ್ ಪೊಲಿಟಿಕಲ್ ಸೈನ್ಸ್, GFGC HD ಕೋಟೆ. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ BA ಪದವಿಯ 4ನೇ ಸೆಮ್ನ ರಾಜ್ಯಶಾಸ್ತ್ರ ವಿಷಯದ ವಿದ್ಯಾರ್ಥಿಗಳಿಗೆ ನಿಗದಿಪಡಿಸಲಾದಂತಹ ಇಂಟ್ರೊಡಕ್ಷನ್ ಟು ಇಂಟರ್ನ್ಯಾಷನಲ್ ರಿಲೇಷನ್ಸ್, ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಚಯ, ಈ ಸಿಲೆಬಸ್ನ ಅಡಿಯಲ್ಲಿ ನಾವು ಇವತ್ತು 18ನೇ ಸೆಷನ್ ಅಡಿಯಲ್ಲಿ ಎಲಿಮೆಂಟ್ಸ್ ಆಫ್ ನ್ಯಾಷನಲ್ ಪವರ್ ಇಂಟ್ಯಾಂಜಿಬಲ್, ಸೊ ರಾಷ್ಟ್ರೀಯ ಶಕ್ತಿಯನ್ನು ನಿರ್ಧರಿಸ್ತಕ್ಕಂತಹ ಅಂಶಗಳು, ಅದರಲ್ಲಿ ಅಗೋಚರ ಅಂಶಗಳ 3ನೇ ಭಾಗವನ್ನು ನಾವು ಚರ್ಚಿಸ್ತಾ ಇದ್ದೀವಿ. ಸಾರಿ, ಇಲ್ಲಿ ಒಂದಂತ ಆಗಿದೆ, ಅದನ್ನು ತಿದ್ಕೊಳ್ಳಿ. ಸೊ ಇಲ್ಲಿ ನಾವು ದಿಸ್ ಇಸ್ ದ ಪಾರ್ಟ್ 3. ಸೊ ನೀವು ಈ ಹಿಂದಿನ 2 ವಿಡಿಯೋಗಳಲ್ಲಿ ಭಾಗ 1 ಮತ್ತು ಭಾಗ 2ರಲ್ಲಿ ಏನು ರಾಷ್ಟ್ರೀಯ ಶಕ್ತಿಯನ್ನು ನಿರ್ಧರಿಸ್ತಕ್ಕಂಥ ಅಗೋಚರ ಅಂಶಗಳಾದಂತಹ 6 ಅಂಶಗಳನ್ನ ನಾವು ಚರ್ಚೆ ಮಾಡಿದ್ವಿ. ಮೊದಲನೇ ವಿಡಿಯೋದಲ್ಲಿ 3 ಐಡಿಯಾಲಜಿ, ಲೀಡರ್ಶಿಪ್, ಆರ್ಗನೈಸೇಷನ್ ಆ್ಯಂಡ್ ಕ್ವಾಲಿಟಿ ಆಫ್ ಗೌರ್ಮೆಂಟ್ ನೋಡಿದ್ವಿ. 2ನೇ ಭಾಗದಲ್ಲಿ ನ್ಯಾಷನಲ್ ಕ್ಯಾರೆಕ್ಟರ್, ನ್ಯಾಷನಲ್ ಮೊರಾಲ್ ಆ್ಯಂಡ್ ಡಿಪ್ಲೊಮಸಿ ಬಗ್ಗೆ ಚರ್ಚಿಸಿದ್ವಿ. ಸೊ ಇವತ್ತು 3ನೇ ಭಾಗ, ಇದು ಅಗೋಚರ ಅಂಶಗಳು ಅಥವಾ ಅಮೂರ್ತ ಅಂಶಗಳ ಮೇಲೆ ಚರ್ಚಿಸ್ತಕ್ಕಂತಹ 3ನೇ ಭಾಗ. ದಯವಿಟ್ಟು ಕ್ಷಮಿಸಿ, ಇಲ್ಲಿ ಭಾಗ 1 ಅಂತ ಇದೆ, ಅದನ್ನು ತಿದ್ಕೊಳ್ಳಿ ನೀವೇ. Okay, so today we will discuss about the 7th factor, intangible factor that decides the elements of that decides the national power and works as the element of national power. Okay, so military preparedness ತುಂಬಾ ಪ್ರಮುಖವಾದದ್ದು. ಸೈನಿಕ ಮಿಲಿಟರಿ ಸನ್ನದ್ಧತೆ ಅಂತ ಕರಿತೀವಿ. ಸೈನಿಕ ಸನ್ನದ್ಧತೆ ಅಥವಾ ಅಂದರೆ ಯುದ್ಧಕ್ಕೆ ಎಷ್ಟರ ಮಟ್ಟಿಗೆ ಒಂದು ರಾಷ್ಟ್ರ ತನ್ನನ್ನು ತಾನು ಸನ್ನದ್ಧು ಮಾಡಿಕೊಂಡಿರತ್ತೆ ಅನ್ನೋದು. ಸೊ ಥ್ರೂ ಮಿಲಿಟರಿ ಪವರ್ ಇಸ್ ನಾಟ್ ಎ ನ್ಯಾಷನಲ್ ಪವರ್ ಹೇಳ್ಬೋದು ನಾವು ನೇರವಾಗಿ. ಮಿಲಿಟರಿ ಶಕ್ತಿನೇ ರಾಷ್ಟ್ರೀಯ ಶಕ್ತಿ ಅಲ್ಲ, ಬಹಳ ಖಂಡಿತವಾಗಿಯೂ ರಾಷ್ಟ್ರೀಯ ಶಕ್ತಿ ನಿರ್ಧರಿಸ್ತಕ್ಕಂಥ ಬೇರೆ ಬೇರೆ ಅಂಶಗಳು ಬಹಳ ಇದ್ದಾವೆ. ಆದರೂ ಸಹ ಇಟ್ ಈಸ್ ಆನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ನ್ಯಾಷನಲ್ ಪವರ್ ವಿಚ್ ಕಾಂಟ್ರಿಬ್ಯೂಟ್ಸ್ ಟು ಇಟ್ಸ್ ಸ್ಟ್ರೆಂತ್ ಆ್ಯಂಡ್ ಎಫೆಕ್ಟಿವ್ನೆಸ್. ಮಿಲಿಟರಿ ಶಕ್ತಿನೇ ರಾಷ್ಟ್ರೀಯ ಶಕ್ತಿ ಆಗಿರಲಿಕ್ಕಿಲ್ಲ, ಆದರೂ ಸಹ ರಾಷ್ಟ್ರೀಯ ಶಕ್ತಿಯನ್ನು ನಿರ್ಧರಿಸ್ತಕ್ಕಂಥ ಮುಖ್ಯ ಅಂಶಗಳಲ್ಲಿ ಮಿಲಿಟರಿ ಶಕ್ತಿಯೇ ಮೊದಲನೇ ಸ್ಥಾನದಲ್ಲಿ ಬರುತ್ತೆ. ಸೊ ಇದೇ ರಾಷ್ಟ್ರೀಯ ಶಕ್ತಿಯ ಹೆಚ್ಚಳಕ್ಕೆ ಹೆಚ್ಚು ಕೊಡುಗೆಯನ್ನು ನೀಡುತ್ತೆ ಮತ್ತು ಹೆಚ್ಚು ಪರಿಣಾಮವನ್ನು ಉಂಟು ಮಾಡುತ್ತೆ. ಓಕೆ, ಸೊ ಇಲ್ಲಿ ಮಿಲಿಟರಿ ಸನ್ನದ್ಧತೆ ಒಂದು ದೇಶದ ಎಷ್ಟು ಇರುತ್ತೋ ಅಷ್ಟು ಮಟ್ಟಿಗೆ ಆ ದೇಶದ ವಿದೇಶಾಂಗ ನೀತಿ ಏನಾಗುತ್ತೆ, ಯಶಸ್ವಿ ಆಗತ್ತೆ. ದ ಮಿಲಿಟರಿ ಪ್ರಿಪೇರ್ಡ್ನೆಸ್ ಇಸ್ ಎ ಬ್ಯಾಕ್ಗ್ರೌಂಡ್ ಫ್ಯಾಕ್ಟರ್ ಫಾರ್ ದ ಸಕ್ಸಸ್ ಆಫ್ ಎ ಫಾರಿನ್ ಪಾಲಿಸಿ. ವಿದೇಶಾಂಗ ನೀತಿಯ ಒಂದು ಯಶಸ್ಸಿಗೆ ಇದು ಬ್ಯಾಕ್ಗ್ರೌಂಡ್ ಆಗಿ, ಹಿನ್ನೆಲೆಯಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಒಂದು ರಾಷ್ಟ್ರ ಯಶಸ್ವಿಯಾಗಿ ತನಗೆ ಇಷ್ಟ ಬಂದ ರೀತಿ ತನ್ನ ವಿದೇಶಾಂಗ ನೀತಿಯನ್ನು ಸಕ್ಸಸ್ಫುಲ್ ಆಗಿ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದೆ ಅಂದರೆ ಎಲ್ಲೋ ಒಂದು ಕಡೆಗೆ ಅದು ತನ್ನ ರಾಷ್ಟ್ರದ ಸೈನಿಕ ಶಕ್ತಿಯಿಂದ ತನ್ನ ಅಧಿಕಾರವನ್ನು ಚಲಾಯಿಸ್ತಾ ಇದೆ ಅಂತ ಅರ್ಥ. ಸೊ ಇಟ್ಸ್ ಎ ಫ್ಯಾಕ್ಟರ್ ಕೇಪಬಲ್ ಆಫ್ ಸಪೋರ್ಟಿಂಗ್ ದ ಫಾರಿನ್ ಪಾಲಿಸಿ ಆ್ಯಂಡ್ ಪ್ರಮೋಟಿಂಗ್ ನ್ಯಾಷನಲ್ ಇಂಟ್ರೆಸ್ಟ್. ಖಂಡಿತ ರಾಷ್ಟ್ರದ ವಿದೇಶಾಂಗ ನೀತಿಯನ್ನು ಬೆಂಬಲಿಸುವ ಮತ್ತು ರಾಷ್ಟ್ರೀಯ ಹಿತಾಸಕ್ತಿಯನ್ನು ಉತ್ತೇಜಿಸ್ತಕ್ಕಂತಹ ಸಾಮರ್ಥ್ಯ ಈ ಸೈನಿಕ ಸನ್ನದ್ಧತೆಯಲ್ಲಿ ಇದೆ. ಓಕೆ, ಇಲ್ಲಿ ನಾವು ಈ ಸೈನಿಕ ಸನ್ನದ್ಧತೆ ಬಗ್ಗೆ ಹೇಳಬೇಕಾದ್ರೆ ಸೂಪರ್ ಪವರ್ಸ್ ಅಂತ ಕರಿತೀವಿ. ಜಗತ್ತಿನ ಅತ್ಯಂತ ಪ್ರಮುಖ ಶಕ್ತಿಶಾಲಿ ರಾಷ್ಟ್ರಗಳು ಅಂತ ಏನು ಕರಿತೀವಲ್ಲ, ಸೊ ಅವು ನಮ್ಮ ಕಾಲದ ಸೂಪರ್ ಶಕ್ತಿಗಳು ಅಂತಹ ಪ್ರಮುಖ ಶಕ್ತಿಗಳು ಅಂತ ಹೊರಹೊಮ್ಮೋದಕ್ಕೆ ಕಾರಣ ಆ ರಾಷ್ಟ್ರಗಳ ಮಿಲಿಟರಿ ಶಕ್ತಿನೇ ಆಗಿದೆ. ಸೊ ಇವತ್ತು ನಾವು ಅಮೇರಿಕಾ, ಜಪಾನ್, ಚೀನಾ, ರಷ್ಯಾ, ಸೊ ಇವೆಲ್ಲ ರಾಷ್ಟ್ರಗಳನ್ನು ತುಂಬ ಪವರ್ಸ್ ಅಂತ ಕರಿತೀವಿ. ತುಂಬ ಪ್ರಮುಖ ಶಕ್ತಿಶಾಲಿ ರಾಷ್ಟ್ರಗಳು ಅಂತ ಕರೆಯೋದಕ್ಕೆ ಮುಖ್ಯ ಕಾರಣ ಅವುಗಳ ಮಿಲಿಟರಿ ಶಕ್ತಿನೇ ಮುಖ್ಯವಾದದ್ದು. ಸೊ ಭಾರತ ಕೂಡ ಏನು ಮಿಲಿಟರಿ ವಿಷಯದಲ್ಲಿ, ಸೈನ್ಯದ ವಿಷಯದಲ್ಲಿ ಸಾಕಷ್ಟು ಹೊಸ ಹೊಸ ಅಂಶಗಳನ್ನು, ತಂತ್ರಗಳನ್ನು, ಹೊಸ ಹೊಸ ಶಸ್ತ್ರಾಸ್ತ್ರಗಳನ್ನು ಹೊಂದ್ತಾ ಇರೋದ್ರಿಂದ ಇನ್ನೊಂದು 20 ವರ್ಷಗಳಲ್ಲಿ ಭಾರತ ಕೂಡ ಸೂಪರ್ ಪವರ್ ಆಗಿ ಹೊರಹೊಮ್ಮೋದ್ರಲ್ಲಿ ಸಂದೇಹನೇ ಇಲ್ಲ. ಥ್ರೂ ಇಟ್ಸ್ ಮಿಲಿಟರಿ ಪ್ರಿಪೇರ್ಡ್ನೆಸ್, ತನ್ನ ಸೈನಿಕ ಸನ್ನದ್ಧತೆಯ ಆಧಾರದ ಮೇಲೆ ಭಾರತ ಕೂಡ ಒಂದು ಅತ್ಯಂತ ಸೂಪರ್ ಶಕ್ತಿಶಾಲಿಯಾದ ರಾಷ್ಟ್ರ ಅಂತ ಇನ್ನು ಕೆಲವೇ ವರ್ಷಗಳಲ್ಲಿ ಹೊರಹೊಮ್ಮತ್ತೆ. ಓಕೆ, ಯಾವುದರ ಆಧಾರದ ಮೇಲೆ ಅಂದರೆ ಪ್ರಸ್ತುತ ಭಾರತ ತನ್ನ ಮಿಲಿಟರಿಯಲ್ಲಿ ಎಷ್ಟರ ಮಟ್ಟಿನ ಹೊಸ ತಂತ್ರಜ್ಞಾನ ಅನ್ವೇಷಣೆಗಳನ್ನು ಮಾಡ್ತಾ ಇದೆ ಅನ್ನೋ ಆಧಾರದ ಮೇಲೆ ತಜ್ಞರು ಇದನ್ನು ಹೇಳ್ತಾರೆ. ಇಲ್ಲಿ
ಮಿಲಿಟರಿ ಪ್ರಿಪೇರ್ಡ್ನೆಸ್ಸನ್ನು ನಿರ್ಧರಿಸೋದಕ್ಕೆ ಒಂದು 3 ಅಂಶಗಳು ಮುಖ್ಯವಾದಂಥ ಪಾತ್ರವನ್ನು ಉಂಟು ಮಾಡ್ತವೆ. 3 ಫ್ಯಾಕ್ಟರ್ಸ್ ಆಫ್ ಮಿಲಿಟರಿ ಪ್ರಿಪೇರ್ಡ್ನೆಸ್ ಅಂತ ಕರಿತೀವಿ. ಸೊ ಅವು ಯಾವ್ಯಾವು ಅಂದರೆ ವಾರ್ ಟೆಕ್ನಾಲಜಿ ಆರ್ ಟೆಕ್ನಾಲಜಿಕಲ್ ಇನೋವೇಷನ್ಸ್. ಸೊ ಯುದ್ಧ ತಂತ್ರಜ್ಞಾನ ಅಥವಾ ಯುದ್ಧ ಸಂಬಂಧಪಟ್ಟ ಹಾಗೆ ತಾಂತ್ರಿಕ ಆವಿಷ್ಕಾರಗಳು ಒಂದು. ಎರಡನೇದು ಮಿಲಿಟರಿ ನಾಯಕತ್ವ, ಮಿಲಿಟರಿ ಲೀಡರ್ಶಿಪ್ ಅಂತ ಕರಿತೀವಿ 2. ಇನ್ನೊಂದು ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಆಫ್ ಸೋಲ್ಜರ್ಸ್, ಖಂಡಿತ ಸೈನಿಕರ ಒಂದು ಸಂಖ್ಯೆ, ಪ್ರಮಾಣ ಮತ್ತು ಗುಣಮಟ್ಟ. ಸೊ ಈ ರೀತಿ 3 ಅಂಶಗಳಿಂದ ಒಂದು ರಾಷ್ಟ್ರದ ಮಿಲಿಟರಿ ಸನ್ನದ್ಧತೆ ಏನಿದೆಯಲ್ಲ ಅದು ನಿರ್ಧರಿಸಲ್ಪಡುತ್ತೆ. ಸೊ ಈ 3 ಅಂಶಗಳನ್ನ ನಾವು ಇನ್ ಡೀಟೇಲ್ ಆಗಿ ನೋಡೋದಾದರೆ, ವಾರ್ ಟೆಕ್ನಾಲಜಿ ರೆಫರ್ಸ್ ಟು ದ ನೇಚರ್ ಆ್ಯಂಡ್ ಟೈಪ್ ಆಫ್ ವೆಪನ್ ಸಿಸ್ಟಮ್ ದಟ್ ಈಸ್ ಅವೈಲೇಬಲ್ ವಿತ್ ದ ಆರ್ಮಿ ಆಫ್ ದಟ್ ಸ್ಟೇಟ್. ಒಂದು ರಾಷ್ಟ್ರ ತನ್ನ ಆ ಸೈನ್ಯದಲ್ಲಿ ಲಭ್ಯವಿರತಕ್ಕಂಥ ಶಸ್ತ್ರಾಸ್ತ್ರಗಳ ಸ್ವರೂಪ ಮತ್ತು ಪ್ರಕಾರ ಇವುಗಳನ್ನು ಸೂಚಿಸುವುದೇ ಯುದ್ಧ ತಂತ್ರಜ್ಞಾನ. ಸೊ ನಾವೆಲ್ಲ ಪ್ರಾಚೀನ ಕಾಲದ ಯುದ್ಧ ಇತಿಹಾಸದ ಏನು ರಾಜಪ್ರಭುತ್ವಗಳನ್ನು ಓದ್ತಾ ಬಂದಾಗ ನಮಗೆ ಗೊತ್ತಾಗತ್ತೆ. ಸೊ ಒಬ್ಬ ರಾಜ ಸೋಲೋದಕ್ಕೆ ಕಾರಣ ಅಂತ ಪಟ್ಟಿ ಮಾಡ್ತೇವೆ ನಾವು. ಆ ಸೋಲಿಗೆ ಕಾರಣ ಅವನ ಹತ್ರ ಆಧುನಿಕ ಶಸ್ತ್ರಾಸ್ತ್ರಗಳು ಇರಲಿಲ್ಲ, ಸಾಕಷ್ಟು ಸಂಖ್ಯೆಯ ಸೈನ್ಯ ಇತ್ತು. ಸೊ ಆನೆಗಳ ಸಂಖ್ಯೆ ಜಾಸ್ತಿ ಇತ್ತು ಆ ಯುದ್ಧದಲ್ಲಿ. ಏನು ನಾವು ಆನೆ ದಳ ಅಂತ ಕರಿತೀವಿ. ಸೊ ಅದು ದೊಡ್ಡ ಪ್ರಮಾಣದಲ್ಲಿ ಇತ್ತು. ಆದರೆ ಎದುರಾಳಿ ಸೈನ್ಯದಲ್ಲಿ ಆಧುನಿಕ ಶಸ್ತ್ರಾಸ್ತ್ರಗಳಿದ್ವು, ತೋಪುಗಳಿದ್ವು, ಮದ್ದುಗುಂಡುಗಳಿದ್ವು. ಸೊ ಹೀಗಾಗಿ ದೊಡ್ಡ ಸಂಖ್ಯೆಯ ಸೈನ್ಯವನ್ನು ಹೊಂದಿದ್ರೂ ಕೂಡ ಆ ರಾಜ ಯುದ್ಧದಲ್ಲಿ ಸೋಲ್ತಾನೆ. ಯಾಕಂದರೆ ಇಟ್ ಡೋಂಟ್ ಹ್ಯಾವ್ ದ ಮಾಡರ್ನ್ ಟೆಕ್ನಾಲಜಿ ಇನ್ ದ ವಾರ್. ಅಂದರೆ ಯುದ್ಧದಲ್ಲಿ ಆಧುನಿಕ ಶಸ್ತ್ರಾಸ್ತ್ರಗಳು ಲಭ್ಯವಿರಲಿಲ್ಲ ಅಂತ ಹೇಳಿ. ಸೊ ಮಾಡರ್ನ್ ವೇರ್ಫೇರ್ ಇಸ್ ಎ ಸೊಫಿಸ್ಟಿಕೇಟೆಡ್ ಟೆಕ್ನಾಲಜಿಕಲ್ ವಾರ್ಫೇರ್. ಸೊ ಆಧುನಿಕ ಯುದ್ಧ ಹೇಗಿದ್ದಾವೆ ಅಂದರೆ ತುಂಬ ಅತ್ಯಾಧುನಿಕ ತಾಂತ್ರಿಕ ಯುದ್ಧ. ನಾವು ಇವತ್ತು ಯಾರೂ ಕೂಡ ಕತ್ತಿ ಗುರಾಣಿ ಹಿಡ್ಕೊಂಡು ಯುದ್ಧಕ್ಕೆ ಹೋಗೋದಿಲ್ಲ. ಯುದ್ಧ ನಡೀತಿದೆ 2 ರಾಷ್ಟ್ರಗಳ ನಡುವೆ ಅಂದರೆ, ಒಂದು ಹಿಂದಿನ ಕಾಲದಲ್ಲಿ ಏನು ನಾವು ಮಹಾಭಾರತ ಯುದ್ಧಗಳನ್ನು ನೋಡ್ತೀವಿ. ಏನು ಕುರುಕ್ಷೇತ್ರ ಯುದ್ಧದಲ್ಲಿ ಯಾವ ರೀತಿ ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಬಂದು 2 ಬಣಗಳ ಸೈನ್ಯಗಳು ಒಂದು ಜಾಗದಲ್ಲಿ ನೆಲೆಯೂರಿ ಕಾಲ್ದಳ ಮತ್ತು ಕಾಲ್ದಳಗಳಿಗೆ ಕದನ ನಡೆಯೋದು, ಅಶ್ವದಳ ಮತ್ತು ಅಶ್ವದಳದವರಿಗೆ ಕದನ ನಡೆಯೋದು, ಗಜದಳ ಮತ್ತು ಗಜದಳದವರಿಗೆ ಕದನ ನಡೆಯೋದು. ಆ ತರಹದ ಪ್ರಾಚೀನ ಶಸ್ತ್ರಾಸ್ತ್ರಗಳು, ಪ್ರಾಚೀನ ಪದ್ಧತಿ ಇವತ್ತು ಇಲ್ಲ. ಸೊ ಇವತ್ತೆಲ್ಲ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡು ಯುದ್ಧ ನಡೀತಿದೆ ಅಂದರೆ ಯಾರೂ ಎಲ್ಲೂ ಹೋಗಬೇಕಿಲ್ಲ. ಸೊ ತಾವಿದ್ದಂಥ ಕ್ಷೇತ್ರದಿಂದಲೇ, ಪ್ರದೇಶದಿಂದಲೇ ಶಸ್ತ್ರಾಸ್ತ್ರಗಳನ್ನು ವೈರಿ ಪ್ರದೇಶದಲ್ಲಿ ಪ್ರವೇಶ ಮಾಡಿ ಆ ವೈರಿ ಪ್ರದೇಶಗಳಿಗೆ, ವೈರಿ ರಾಷ್ಟ್ರಕ್ಕೆ ಹಾನಿಯನ್ನು ಉಂಟು ಮಾಡತಕ್ಕಂತಹ ಸಾಕಷ್ಟು ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಪ್ರತಿಯೊಂದು ರಾಷ್ಟ್ರ ಕೂಡ ಇವತ್ತು ಹೊಂದಿದೆ. ಸೊ ಈ ರೀತಿಯ ಅತ್ಯಾಧುನಿಕ ತಂತ್ರಜ್ಞಾನದ ಒಂದು ಶಸ್ತ್ರಾಸ್ತ್ರಗಳನ್ನು ಎಷ್ಟರ ಮಟ್ಟಿಗೆ ಒಂದು ರಾಷ್ಟ್ರ ಹೊಂದಿರುತ್ತೋ ಅಷ್ಟರ ಮಟ್ಟಿಗೆ ಆ ರಾಷ್ಟ್ರ ಏನಾಗತ್ತೆ, ತನ್ನ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಸೊ ದ ಕ್ವಾಂಟಿಟಿ ಆ್ಯಂಡ್ ಟೆಕ್ನಿಕಲ್ quality of weapons and military equipment is a major factor that determines the level of military power of a nation. ಸೊ ಒಂದು ರಾಷ್ಟ್ರದ ಸೈನಿಕ ಶಕ್ತಿ ಎಷ್ಟು ಮಟ್ಟಿಗಿದೆ ಅಂತ ನಿರ್ಧಾರ ಆಗೋದು ಯಾವ ಆಧಾರದ ಮೇಲೆ ಅಂದರೆ, ಅದು ಯಾವ ರೀತಿಯ ಶಸ್ತ್ರಾಸ್ತ್ರಗಳು ಮತ್ತು ಮಿಲಿಟರಿ ಉಪಕರಣಗಳ ಪ್ರಮಾಣ, ಒಂದು ಪ್ರಮಾಣ, ಇನ್ನೊಂದು ಕಡೆಗೆ ಅದರ ತಾಂತ್ರಿಕ ಗುಣಮಟ್ಟ. ಇದು ಬಹಳ ಮುಖ್ಯ. ಪ್ರಮಾಣದ ಜೊತೆಗೆ ತಾಂತ್ರಿಕ ಗುಣಮಟ್ಟ ಅನ್ನೋದು ಏನಿರ್ತೈತಲ್ಲ ಅದು ಆ ರಾಷ್ಟ್ರದ ಮಿಲಿಟರಿ ಶಕ್ತಿಯನ್ನು ನಿರ್ಧರಿಸುತ್ತೆ. ಸೊ ಅಡ್ವಾನ್ಸ್ಡ್ ಮಿಲಿಟರಿ ಟೆಕ್ನಾಲಜಿ ಇಸ್ ಆಲ್ವೇಸ್ ಎ ಸೋರ್ಸ್ ಆಫ್ ಸ್ಟ್ರೆಂತ್ ಆ್ಯಂಡ್ ಸ್ಟ್ರಾಟಜಿಕ್ ಅಡ್ವಾಂಟೇಜ್. ಸುಧಾರಿತ ಮಿಲಿಟರಿ ತಂತ್ರಜ್ಞಾನ ಯಾವಾಗಲೂ ಕೂಡ ಒಂದು ರಾಷ್ಟ್ರದ ಶಕ್ತಿಯ ಮೂಲವಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಇವತ್ತು ಇದು ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ ಇಲ್ಲಿ. ಸೊ ಹೈಪರ್ಸಾನಿಕ್ ಶಸ್ತ್ರಾಸ್ತ್ರಗಳು ಅಂತ ಹೇಳಿ ಸೈನ್ಯದಲ್ಲಿ ಬಳಸ್ತಾರೆ. ಏನದು ಇದರ ವಿಶೇಷತೆ ಹೈಪರ್ಸಾನಿಕ್ ಶಸ್ತ್ರಾಸ್ತ್ರಗಳದು ಅಂತ, ಮಿಸೈಲ್ಗಳದು ಅಂದರೆ, ಇವು ಶಬ್ದಕ್ಕಿಂತ ಹೆಚ್ಚಿನ ವೇಗದಲ್ಲಿ ಚಲಿಸ್ತಕ್ಕಂತಹ ಮಿಸೈಲ್ಗಳಾಗಿದ್ದಾವೆ. ಊಹೆ ಮಾಡಿ ನೀವು. ಸೊ ಇದುವರೆಗೂ ನಮ್ಗೆ ಗೊತ್ತಿದ್ದೇನು, ಶಬ್ದ ಅತ್ಯಂತ ವೇಗದಲ್ಲಿ ಚಲಿಸ್ತಕ್ಕಂಥದ್ದು. ಆ ಶಬ್ದಕ್ಕಿಂತ ವೇಗದಲ್ಲಿ ಚಲಿಸ್ತಕ್ಕಂತಹ ಮಿಸೈಲ್ಗಳಾಗಿದ್ದಾವೆ ಹೈಪರ್ಸಾನಿಕ್ ಮಿಸೈಲ್ಗಳು ಅಂತ ಹೇಳಿ. ಇದುವರೆಗೆ ಜಗತ್ತಿನಲ್ಲಿ 3 ರಾಷ್ಟ್ರಗಳು ಮಾತ್ರ ಈ ಮಿಸೈಲ್ಗಳನ್ನು ಹೊಂದಿದ್ದಾವೆ, USA, ಚೀನಾ ಮತ್ತು ರಷ್ಯಾ. ಸೊ ಈ 3 ರಾಷ್ಟ್ರಗಳ ನಂತರ ಭಾರತ ಕೂಡ ಈ ಹೈಪರ್ಸಾನಿಕ್ ಮಿಸೈಲ್ ಕ್ಲಬ್ಗೆ ಸೇರ್ಪಡೆಯಾಗ್ತಿದೆ. ಅಂದರೆ ಭಾರತ ಕೂಡ ಈ ಒಂದು ಶಸ್ತ್ರಾಸ್ತ್ರಗಳ ತಯಾರಿಗೆ ಮುಂದಾಗಿದೆ. ಸದ್ಯ ಆಲ್ರೆಡಿ ಒಡಿಸ್ಸಾದಲ್ಲಿ ಈ ಒಂದು ಮಿಸೈಲ್ಗೆ
ಪರೀಕ್ಷೆಯನ್ನು ಟೆಸ್ಟನ್ನು ಮಾಡಿ ಅದರಲ್ಲಿ ಸಕ್ಸಸ್ಸನ್ನು ಹೊಂದಿದೆ. ಇನ್ನು 5 ವರ್ಷಗಳಲ್ಲಿ ಭಾರತದ ಸೈನ್ಯಕ್ಕೂ ಕೂಡ ಈ ಸಾನಿಕ್ ಮಿಸೈಲ್ಗಳ ಸೇರ್ಪಡೆಯಾಗಲಿದೆ. ಆ ಮೂಲಕ ಭಾರತ ತನ್ನ ಸೈನ್ಯದ ಶಕ್ತಿಯನ್ನು ಅತ್ಯುನ್ನತ ಮಟ್ಟದಲ್ಲಿ ಹೆಚ್ಚಿಸಿಕೊಳ್ಳುವುದಿದೆ. ಓಕೆ, ಸೊ ಇದ್ರ ಬಗ್ಗೆ ಖಂಡಿತವಾಗಿಯೂ ತುಂಬ ಕುತೂಹಲಕಾರಿ ಅಂಶಗಳಿದ್ದಾವೆ, ರೋಮಾಂಚನ ಉಂಟು ಮಾಡ್ತಕ್ಕಂಥ ವಿಡಿಯೋಗಳಿದ್ದಾವೆ. ಸೊ ಅವೆಲ್ಲವನ್ನು ಸೇರಿಸಿ ನಾನು ಈ ಒಂದು ಏನು ಸಿಲೆಬಸ್ ಕಂಪ್ಲೀಟ್ ಆದ ನಂತರ ಅದರ ನೆಕ್ಸ್ಟ್ ಸೆಷನ್ಗಳಲ್ಲಿ ಈ ಒಂದು ವಾರ್ ಟೆಕ್ನಾಲಜಿಯ ಬಗ್ಗೆ, ಇವತ್ತು ಇದು ಹೈಪರ್ಸಾನಿಕ್ ಮಿಸೈಲ್ಗಳು ಅಷ್ಟೇ ಅಲ್ಲ, ಯುದ್ಧದಲ್ಲಿ ಬೇರೆ ಬೇರೆ ತಂತ್ರಜ್ಞಾನ, ಇಸ್ರೇಲ್ ಸಾಕಷ್ಟು ಪ್ರಮಾಣದಲ್ಲಿ ಈ ಯುದ್ಧ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಂತಹ ರಾಷ್ಟ್ರ. ಸೊ ಅವೆಲ್ಲ ಅಂಶಗಳನ್ನು, ಅಣುಶಕ್ತಿಯಿಂದ ಹಿಡ್ಕೊಂಡು ಈ ಹೈಪರ್ಸಾನಿಕ್ ಮಿಸೈಲ್ವರೆಗೂ ಯುದ್ಧದಲ್ಲಿ ಯಾವ್ಯಾವ ಹೊಸ ತಾಂತ್ರಿಕ ಬೆಳವಣಿಗೆಗಳಾಗಿದ್ದಾವೆ ಅನ್ನೋದಕ್ಕೆ ಒಂದು ಸಪ್ರೇಟ್ ವಿಡಿಯೋನ ಮಾಡಿ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ ಸ್ನೇಹಿತರೆ. ಸೊ ಇಲ್ಲಿ ಸದ್ಯಕ್ಕೆ ವಾರ್ ಟೆಕ್ನಾಲಜಿ ಅನ್ನೋ ವಿಷಯದಲ್ಲಿ ಇಷ್ಟು ವಿಷಯಗಳನ್ನ ನೀವು ತಿಳ್ಕೊಳ್ಳಿ. ಸೊ ಇಲ್ಲಿ ಇನ್ನೊಂದು ಉದಾಹರಣೆಯನ್ನು ಕೊಡೋದಾದರೆ ಇಸ್ರೇಲ್. ಸೊ ಇಸ್ರೇಲ್ ಎಷ್ಟು ಯುದ್ಧದಲ್ಲಿ ತಂತ್ರಜ್ಞಾನವನ್ನು ಬಳಸ್ತಾ ಇದೆ ಅಂದರೆ, ಇಸ್ರೇಲ್ನ ಜನಸಂಖ್ಯೆ ತುಂಬ ಕಡಿಮೆ, ಯಾಕಂದರೆ ಅದರ ಪ್ರದೇಶವೇ ಕಡಿಮೆ. ಸೊ ಹೀಗಾಗಿ ಆದರೆ ಸುತ್ತಲೂ ವೈರಿ ರಾಷ್ಟ್ರಗಳನ್ನು ಒಳಗೊಂಡಿರೋದ್ರಿಂದ ಬಹಳಷ್ಟು ಆಕ್ರಮಣಗಳನ್ನು ಎದುರಿಸ್ತಾನೆ ಇರುತ್ತೆ. ಹೀಗಾಗಿ ಅದು ಮಿಲಿಟರಿ ಕಾರ್ಯವನ್ನು ಮಾಡೋದಕ್ಕೆ, ನಡೆಸೋದಕ್ಕೆ ಕಡಿಮೆ ಸಂಖ್ಯೆಯ ಸೈನಿಕರಿದ್ದಾರೆ ಅಂತ ಹೇಳಿ ರೋಬೋಟ್ಗಳನ್ನ ನಿರ್ಮಾಣ ಮಾಡಿದೆ. ರೋಬೋಟಿಕ್ ಟೆಕ್ನಾಲಜಿಯನ್ನು ಬಳಸಿಕೊಂಡು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯನ್ನು ಬಳಸಿಕೊಂಡು, ಎಲ್ಲ ಅಂಶಗಳನ್ನ ಬಳಸಿಕೊಂಡು ಅದು ಯುದ್ಧದಲ್ಲಿ ತನ್ನ ಯುದ್ಧದ ಶಕ್ತಿಯನ್ನು ಹೆಚ್ಚಿಸಿಕೊಂಡಿದೆ. ಸೊ ಈ ರೀತಿ ನೆಕ್ಸ್ಟ್ ಪಾಯಿಂಟನ್ನು ನೋಡೋದಾದರೆ ಕ್ವಾಲಿಟಿ ಆಫ್ ಮಿಲಿಟರಿ ಲೀಡರ್ಶಿಪ್ ಬಹಳ ಮುಖ್ಯ. ಲೀಡರ್ಶಿಪ್, ಸೊ ಮುನ್ನಡೆಸ್ತಕ್ಕಂಥ ನಾವಿಕ, ಏನು ಕ್ಯಾಪ್ಟನ್ ಅಂತ ಕರಿತೀವಿ, ಒಂದು ಹಡಗನ್ನು ಸಮಯ ಸಂದರ್ಭಕ್ಕನುಸಾರವಾಗಿ ಅಲ್ಲಿ ಸರಿಯಾದಂತಹ ಮಾರ್ಗದರ್ಶನಗಳನ್ನು, ಸೂಚನೆಗಳನ್ನು ಕೊಡ್ತಕ್ಕಂತಹ ನಾಯಕನ ಸ್ಥಾನ ಬಹಳ ಮುಖ್ಯವಾಗತ್ತೆ. ನೀವೆಲ್ಲ ನೋಡಿದಿರಿ. ಸೊ ಬಾಹುಬಲಿ ಫಿಲ್ಮಲ್ಲಿ ಯಾಕೆ ನಾನು ಉದಾಹರಣೆ ಹೇಳ್ತಿದ್ದೀನಿ ಅಂದರೆ, ನೀವೆಲ್ಲ ಸಿನಿ ಪ್ರಿಯರು. ಸೊ ಯಾವುದೇ ವಿಷಯನ ಓದ್ಕೊಂಡು ಬನ್ನಿ ಅಂತ ಅಂದರೆ ನೀವು ಅದರದ್ದು ನಿರ್ಲಕ್ಷ್ಯ ವಹಿಸ್ಬೋದು. ಅದರ ಫಿಲ್ಮ್ ಮಾತ್ರ ಕೇಳದೆ ನೀವೆಲ್ಲ ನೋಡಿರ್ತೀರ. ಬಟ್ ಅದನ್ನು ನಮಗೆ ಉಪಯುಕ್ತವಾದಂಥ ವಿಷಯಗಳನ್ನು ನಾವು ಫಿಲ್ಮ್ಗಳಿಂದ ಕೂಡ ಖಂಡಿತವಾಗಿ ಸಂಗ್ರಹ ಮಾಡ್ಬೋದು. ಸೊ ಅಲ್ಲಿ ಏನು ಬಾಹುಬಲಿ ಫಿಲ್ಮಲ್ಲಿ ಪ್ರಾಚೀನ ಕಾಲದ ಒಂದು ಯುದ್ಧದ ಸನ್ನಿವೇಶನ ತುಂಬ ಪರಿಣಾಮಕಾರಿಯಾಗಿ ಅದರ ನಿರ್ದೇಶಕರು ಪರದೆಯ ಮೇಲೆ ಉಂಟು ಮಾಡಿದ್ದಾರೆ. ಅದರಲ್ಲಿ ಆ ಇಬ್ಬರು ನಾಯಕರು ಸೊ ಯಾವ ರೀತಿ ತಮ್ಮ ಸೈನ್ಯವನ್ನು ಮುಂದುವರಿಸ್ತಾರೆ. ಸೊ ಒಂದು ಹಂತದಲ್ಲಿ ಕಾಲಕೇಯನ ಸೈನ್ಯ ಇವರ ಒಂದು ಸೈನ್ಯ ಕೋಟೆಯನ್ನು ಮುರಿದು ಹಾಕಿ ಒಳಗೆ ನುಗ್ಗಿರುತ್ತೆ. ಅಂಥ ಸಂದರ್ಭದಲ್ಲೂ ಕೂಡ ಆ ನಾಯಕನಾದವನು ಸೈನಿಕರಲ್ಲಿ ಒಂದು ಆತ್ಮಸ್ಥೈರ್ಯವನ್ನು ಹೇಗೆ ತುಂಬುತ್ತಾನೆ. ಅಂಥ ಸಂದರ್ಭದಲ್ಲಿ ಆ ಸೈನಿಕರು ಮತ್ತೆ ಎದ್ದು ಆ ಕಾಲಕೇಯನ ಸೈನ್ಯವನ್ನು ಹಾಗೆ ಹಿಂದೆ ಬೀಳಿಸ್ತಾರೆ, ಅವರನ್ನು ಸೋಲಿಸ್ತಾರೆ ಅನ್ನೋದು ಆ ನಾಯಕನ ಒಂದು ಗುಣಮಟ್ಟವನ್ನು ಅವಲಂಬಿಸಿರುತ್ತೆ. ಸೊ ಇಲ್ಲಿ ಕೂಡ ಅಷ್ಟೇ. ಸೊ ಇಲ್ಲಿ ಎರಡು ಥರನಾದಂತಹ ಲೀಡರ್ಶಿಪ್ಗಳು ಬರ್ತಾವೆ. ಒಂದು ರಾಜಕೀಯ ನಾಯಕತ್ವ, ಇನ್ನೊಂದು ಪ್ಯೂರ್ ಮಿಲಿಟರಿ ಲೀಡರ್ಶಿಪ್. ರಾಜಕೀಯ ನಾಯಕತ್ವ ಅಂದರೆ ಏನು ಹೇಳಿ, ಒಂದು ಈಗ ಭಾರತದಲ್ಲಿ ನಮ್ಮ 3 ದಳಗಳ ಮುಖ್ಯಸ್ಥರು ರಾಷ್ಟ್ರಪತಿ, ಆದರೆ ಅವರು ನಾಮ ಮಾತ್ರ. ಆ 3 ದಳಗಳಿಗೆ ಆಜ್ಞೆಯನ್ನು ಕೊಡ್ತಕ್ಕಂತಹ, ಯೋಜನೆಯನ್ನು ಕೊಡ್ತಕ್ಕಂತಹ ನೈಜ ಇದು ಯಾರು ಅಂದರೆ ಪ್ರಧಾನಿ ಮತ್ತು ಮಂತ್ರಿಮಂಡಲ. ಇವರ ಸೂಚನೆ ಆಧಾರದ ಮೇಲೆ ವಾರ್ ಫೀಲ್ಡಲ್ಲಿ, ಯುದ್ಧ ಭೂಮಿಯಲ್ಲಿ ಪ್ರತಿಯೊಂದು ವಿಂಗ್ಗೆ ಸಂಬಂಧಪಟ್ಟ ಹಾಗೆ ಬಹುದಳ, ನೌಕಾದಳ, ವಾಯುದಳ, ಪ್ರತಿಯೊಂದು ವಿಂಗ್ಗೆ ಸಂಬಂಧಪಟ್ಟಂತೆ ಮುಖ್ಯಸ್ಥರಿರ್ತಾರೆ. ಅದರ ಅಡಿಯಲ್ಲಿ ಒಂದೊಂದು ಸೈನ್ಯದ ಲೆಡ್ಜ್ಮೆಂಟ್ಗಳನ್ನು ನಡೆಸ್ತಕ್ಕಂತಹ ಪ್ರತಿಯೊಂದು ಸೈನ್ಯದ ತುಕಡಿಗೂ ಕೂಡ, ಭಾಗಕ್ಕೂ ಕೂಡ ಒಬ್ಬೊಬ್ಬ ಕಮಾಂಡರ್ಗಳಿರ್ತಾರೆ. ಅವರು ಆ ತುಕಡಿಗೆ ಲೀಡರ್ ಆಗಿ ಕೆಲಸ ಮಾಡ್ತಿರ್ತಾರೆ. ಅವರು ಎಷ್ಟರ ಮಟ್ಟಿಗೆ ಗುಣಮಟ್ಟದ ಒಂದು ಲೀಡರ್ ಆಗಿದ್ದಾರೆ, ಎಷ್ಟರ ಮಟ್ಟಿಗೆ ಅವರಲ್ಲಿ ಆತ್ಮಸ್ಥೈರ್ಯ, ಕಮಿಟ್ಮೆಂಟ್, ದೇಶದ ಬಗ್ಗೆ ನಿಷ್ಠೆ, ಗೆದ್ದೇ ಗೆಲ್ತೀನಿ ಅನ್ನೋ ಒಂದು ಆತ್ಮಸ್ಥೈರ್ಯ ಎಷ್ಟರ ಮಟ್ಟಿಗೆ ಆ ಲೀಡರ್ಗಳಲ್ಲಿ ಇರುತ್ತೋ, ಜೊತೆಗೆ ಚಾಣಾಕ್ಷತೆ, ಸಮಯಕ್ಕೆ ತಕ್ಕಂತೆ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು, ಆದಷ್ಟು ವೈರಿಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಯಾವ ರೀತಿ ಚಾಣಾಕ್ಷ ತಂತ್ರಗಳನ್ನು ಬಳಸೋದು, ಹಾನಿಯನ್ನು ತಪ್ಪಿಸ್ಕೊಳ್ಳೋದಕ್ಕೆ ಏನೇನು ರಕ್ಷಣಾ ಕ್ರಮಗಳ ಅಗತ್ಯತೆ ಇದೆಯೋ ಅವೆಲ್ಲವರು ಯಾವ ರೀತಿ ಬಳಸೋದು. ಸೊ ಈ ರೀತಿಯ ಚಾಣಾಕ್ಷ ಅಂಶಗಳನ್ನು ಒಳಗೊಂಡಂತಹ ಗುಣಮಟ್ಟದ ನಾಯಕ ಅಲ್ಲಿ ಇದ್ದರೆ ಖಂಡಿತವಾಗಿಯೂ ಅಲ್ಲಿ ಪ್ರತಿ ಯುದ್ಧದಲ್ಲೂ ಕೂಡ ಸಕ್ಸಸ್ ಸಿಗತ್ತೆ. ಸೊ ಈ ರೀತಿ ಯಾಕೆ ಲೀಡರ್ಶಿಪ್ ಮುಖ್ಯ ಅಂದರೆ, ಸೊ ಇಲ್ಲಿ ಯುದ್ಧದ ತಂತ್ರಜ್ಞಾನವನ್ನು ಸರಿಯಾಗಿ ಬಳಸ್ಕೊಳ್ಳೋದಕ್ಕೆ
ಒಂದು ದಕ್ಷ ಯೋಜನೆ ಮತ್ತು ವ್ಯವಸ್ಥಿತ ಮತ್ತು ಪರಿಣಾಮಕಾರಿಯಾಗಿ ಯುದ್ಧ ತಂತ್ರಜ್ಞಾನವನ್ನು ಬಳಸಬೇಕು ಅಂದರೆ, ಅದು ಆ ಯುದ್ಧ ತಂತ್ರಜ್ಞಾನ ಫಲಪ್ರದ ಆಗಬೇಕು ಅಂದರೆ ಅಲ್ಲಿ ಮಿಲಿಟರಿ ನಾಯಕತ್ವ ಅನ್ನೋದು ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಓಕೆ, ದೆನ್ skilled, trained and experienced, dedicated, energetic and disciplined military leaders alone can make the best use of available weapons, equipment and manpower. ಖಂಡಿತ. So again I am giving the example of ಬಾಹುಬಲಿ film. ಸೊ ಬಾಹುಬಲಿಗೆ ಯಾವುದೇ ಉದ್ದೇಶಪೂರ್ವಕವಾಗಿ ಅಲ್ಲಿ ಅವನಿಗೆ ಸಲಕರಣೆಗಳನ್ನು, ಆಧುನಿಕ ಸಲಕರಣೆಗಳನ್ನು, ಯುದ್ಧ ಶಸ್ತ್ರಾಸ್ತ್ರಗಳನ್ನು ಕೊಡೋದಿಲ್ಲ. ಆದರೂ ಕೂಡ ಲಭ್ಯವಿರತಕ್ಕಂತಹ ಸಂಪನ್ಮೂಲಗಳನ್ನು ಬಳಸಿಕೊಂಡು, ಏನು ಶ್ಯಾಮಿಯನ್ ಬಟ್ಟೆಗೆ ಒಂದು ಗುಂಡುಗಳನ್ನು ಕಟ್ಟಿ ಅದನ್ನು ಬಳಸಿಕೊಂಡು ದೊಡ್ಡ ಪ್ರಮಾಣದ ವೈರಿ ಗುಂಪಿನ ಮೇಲೆ ದಾಳಿಯನ್ನು ಮಾಡ್ತಕ್ಕಂಥ ಹೊಸ ಟೆಕ್ನಿಕ್ಗಳನ್ನು ಅಲ್ಲಿ ಆಗತ್ತೆ. ಈ ರೀತಿ ಲಭ್ಯವಿರತಕ್ಕಂತಹ ಏನು ಸಲಕರಣೆಗಳು ಮತ್ತು ಮಾನವ ಶಕ್ತಿಗಳು, ಶಸ್ತ್ರಾಸ್ತ್ರಗಳನ್ನು ಬಳಸಿಕೊಂಡು ಎಷ್ಟು ಪರಿಣಾಮಕಾರಿಯಾಗಿ ವೈರಿ ಪಡೆಯ ಮೇಲೆ ದಾಳಿ ಮಾಡಬೇಕು ಅನ್ನೋದು ಯಾರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ, ಅದು ತುಂಬ ನುರಿತ, ತರಬೇತಿ ಪಡೆದ, ಅನುಭವಿ ಮತ್ತು ಡೆಡಿಕೇಟೆಡ್, ಸಮರ್ಪಿತ, ಶಕ್ತಿಯುತ ಮತ್ತು ಶಿಸ್ತುಬದ್ಧ ಮಿಲಿಟರಿ ನಾಯಕತ್ವದ ಮೇಲೆ ಅವಲಂಬನೆಯಾಗಿರುತ್ತೆ. ಈ ಎಲ್ಲ ಗುಣಗಳಿದ್ದಂಥ ಒಬ್ಬ ನಾಯಕ ಸನ್ನಿವೇಶಗಳು ಎಷ್ಟೇ ಅನಾನುಕೂಲಕರವಾಗಿದ್ದರೂ ಅವುಗಳನ್ನು ಮೀರಿ ವಿಜಯವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ದೆನ್ ಇನ್ ಎ ವಾರ್, ವೆಪನ್ಸ್ ಆ್ಯಂಡ್ ಎಕ್ವಿಪ್ಮೆಂಟ್ಸ್. ಮೂರನೇ ಅಂಶ ಇಲ್ಲಿ ಯುದ್ಧ ಸನ್ನದ್ಧತೆಯಲ್ಲಿ ಕ್ವಾಂಟಿಟಿ ಆ್ಯಂಡ್ ಕ್ವಾಲಿಟಿ ಆಫ್ ಸೋಲ್ಜರ್ಸ್. ಖಂಡಿತ ಸೈನಿಕರ ಸಂಖ್ಯೆ ಮತ್ತು ಪ್ರಮಾಣ ಎರಡೂ ಪ್ರಮುಖವಾದದ್ದು. ಬರೀ ಶಸ್ತ್ರಾಸ್ತ್ರಗಳು ಇದ್ದರೆ ಸಾಕಾಗೋದಿಲ್ಲ. ಶಸ್ತ್ರಾಸ್ತ್ರಗಳ ಹಿಂದೆ ದೇ ಆರ್ ಮಷಿನ್ಸ್. ಪ್ರತಿಯೊಂದು ಮಷಿನ್ ಹಿಂದೆ ಒಬ್ಬ ಮನುಷ್ಯ, ಅದನ್ನು ನಡೆಸ್ತಕ್ಕಂತಹ ನೈಜ ಯೋಚನಾ ಶಕ್ತಿ, ತಾರ್ಕಿಕ ಶಕ್ತಿ ಇರ್ತಕ್ಕಂಥ ಒಬ್ಬ ಮನುಷ್ಯ ಬೇಕೇ ಬೇಕಾಗತ್ತೆ. ಆ ಕೆಲಸವನ್ನು ಸೈನಿಕರು ಮಾಡ್ತಾರೆ. ಇಲ್ಲಿ ಸೈನಿಕರ ಸಂಖ್ಯೆ ಮತ್ತು ಗುಣಮಟ್ಟ ಎರಡೂ ರಾಷ್ಟ್ರದ ಶಕ್ತಿಯನ್ನು ಹೆಚ್ಚಿಸೋದರಲ್ಲಿ ಪ್ರಮುಖ ಪಾತ್ರ ವಹಿಸ್ತವೆ. ಖಂಡಿತ ಸೈನಿಕರ ಸಂಖ್ಯೆಯನ್ನು ಒಪ್ಕೊಳ್ತೀವಿ, ಆದರೆ ಸಂಖ್ಯೆ ಒಂದೇ ಅಲ್ಲ. ಸಂಖ್ಯೆ ಬರೀ ಹೆಸರಿಗೆ ಇದ್ದರೆ ಸಾಕಾಗೋದಿಲ್ಲ. ದೊಡ್ಡ ಗಾತ್ರದ ಸೈನ್ಯ ಅಂತ ಹೇಳಿದರ ಜೊತೆಗೆ ಅದು ಬೋತ್ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಆರ್ ಇಂಪಾರ್ಟೆಂಟ್ ಹಿಯರ್. ಆ ಸೈನಿಕರು ಎಷ್ಟರ ಮಟ್ಟಿಗೆ ಗುಣಮಟ್ಟದ ಸೈನಿಕರಾಗಿದ್ದಾರೆ ಅಂದರೆ, ಎಷ್ಟರ ಮಟ್ಟಿಗೆ ಅವರು ತರಬೇತಿಯನ್ನು ಪಡೆದಂತಹ ದಕ್ಷ ಸೈನಿಕರಾಗಿದ್ದಾರೆ ಅನ್ನೋದು ಕೂಡ ಮುಖ್ಯ ವಿಷಯ ಆಗತ್ತೆ. ದ ನಂಬರ್, ಸ್ಕಿಲ್, training, discipline, dedication and morale of the soldiers are essential factors which can make possible an effective and successful use of the military weapons and machines. ನಾವು ಏನು ಶಸ್ತ್ರಾಸ್ತ್ರಗಳನ್ನು ಮತ್ತು ಆಧುನಿಕ ಯಂತ್ರಗಳನ್ನು ಪರಿಣಾಮಕಾರಿಯಾಗಿ ಮತ್ತು ಯಶಸ್ವಿಯಾಗಿ ಬಳಸ್ಕೊಳ್ಬೇಕು ಅಂದರೆ ಅದಕ್ಕೆ ಸೈನಿಕರ ಸಂಖ್ಯೆನೂ ಕಾರಣ, ಅದರ ಜೊತೆಗೆ ಅವರ ಕೌಶಲ್ಯ. ಅಷ್ಟರ ಮಟ್ಟಿಗೆ ಅವರು ಆ ಯುದ್ಧ ಕೌಶಲ್ಯವನ್ನು ಅಳವಡಿಸಿಕೊಂಡಿದ್ದಾರೆ, ಯುದ್ಧ ತರಬೇತಿಯನ್ನು. ಯಾಕಂದರೆ ಯುದ್ಧದಲ್ಲಿ ಆಧುನಿಕ ಶಸ್ತ್ರಾಸ್ತ್ರಗಳು ಆಗಮನ ಆಗ್ತಿರ್ತವೆ. ಆ ಎಲ್ಲ ಶಸ್ತ್ರಾಸ್ತ್ರಗಳ ಬಳಕೆಯನ್ನು, ಅಂದರೆ ರೈಟ್ ಸಿಚುವೇಷನ್ನಲ್ಲಿ ಅವುಗಳನ್ನು, ಆಧುನಿಕ ಶಸ್ತ್ರಾಸ್ತ್ರಗಳ ಬಳಕೆ ಬಹಳಷ್ಟು ಕೌಶಲದ ವಿಷಯ. ತುಂಬ ಸ್ಕಿಲ್ ಬೇಕಾಗತ್ತೆ, ತರಬೇತಿ ಬೇಕಾಗತ್ತೆ. ಯಾಕಂದರೆ ಹೊಸ ಹೊಸ ವಿಷಯಗಳು ಬರ್ತಿರ್ತವೆ ಅಲ್ಲಿ. ಯಾವ ಸನ್ನಿವೇಶದಲ್ಲಿ ಯಾವ ತರಹ ಆಪ್ರೇಟ್ ಮಾಡಿದರೆ ನಾವು ಏನು ಮಾಡ್ಬೋದು, ಹಾನಿಯನ್ನು ತಪ್ಪಿಸ್ಕೊಳ್ಬೋದು, ವೈರಿಯನ್ನು ಹಾನಿ ಮಾಡ್ಬೋದು ಅನ್ನೋ ಅಂಶಗಳು ಬಹಳ ಮುಖ್ಯ ಆಗ್ತವೆ. ಜೊತೆಗೆ ಸಮರ್ಪಣೆ, ಡೆಡಿಕೇಶನ್. ಖಂಡಿತ ಸೈನ್ಯದಲ್ಲಿ ಅದು ನಾಯಕ ಆಗಿರ್ಬೋದು, ಸೈನಿಕ ಆಗಿರ್ಬೋದು, ಸಮರ್ಪಣೆ ಮತ್ತು ನೈತಿಕ ಸ್ಥೈರ್ಯ ಅನ್ನೋದು ಬಹಳ ಬೇಕಾಗತ್ತೆ. ಇವೆಲ್ಲ ಅಂಶಗಳನ್ನು ಒಳಗೊಂಡಂತಹ ಸೈನಿಕ ಶಕ್ತಿ ಒಂದು ದೇಶದ ದೊಡ್ಡ ಶಕ್ತಿಯ ಮೂಲವಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಇಷ್ಟೆಲ್ಲ ಸೈನ್ಯ ತನ್ನ ಸನ್ನದ್ಧತೆಯನ್ನು ಹೊಂದಬೇಕಾದ್ರೆ ಇದನ್ನು ಪೂರಕವಾಗಿ ಬೆಂಬಲಿಸ್ತಕ್ಕಂಥ, ಅಂದರೆ ಇದಕ್ಕೆ ಸಹಾಯ ಮಾಡ್ತಕ್ಕಂಥ ಅಂಶಗಳು ಬಹಳ ಇದ್ದಾವೆ. ಅವು ಏನಂದರೆ ತಂತ್ರಜ್ಞಾನ, ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಸಾಧಿಸಿರಬೇಕು. ಜೊತೆಗೆ ಉತ್ತಮ ಕೈಗಾರಿಕಾ ಸಾಮರ್ಥ್ಯ ಇರಬೇಕು, ಆರ್ಥಿಕ ಅಭಿವೃದ್ಧಿ ಇರಬೇಕು. ರಾಷ್ಟ್ರ ಆರ್ಥಿಕವಾಗಿ ಪ್ರಗತಿ ಆದರೆ ಮಾತ್ರ ಹೆಚ್ಚು ಬಜೆಟನ್ನು, ತನ್ನ ಆದಾಯದಲ್ಲಿ ಹೆಚ್ಚು ಭಾಗವನ್ನು ಸೈನ್ಯಕ್ಕೆ ಖರ್ಚು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೆ ಹೋದರೆ ಸೈನ್ಯವನ್ನು ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಆರ್ಥಿಕ ಸ್ಥಿತಿ, ಎಕನಾಮಿಕ್ ಕಂಡೀಷನ್ ಆ್ಯಂಡ್ ಸರ್ಕಾರದ ನೀತಿಗಳು, ಇವೆಲ್ಲ ಅಂಶಗಳು ಕೂಡ ಸೈನಿಕ ಸನ್ನದ್ಧತೆಯ ಮೇಲೆ ತಮ್ಮ ಪರಿಣಾಮವನ್ನು ಬೀರ್ತವೆ. ಓಕೆ, ದೆನ್ ಲಾಸ್ಟ್ ಪಾಯಿಂಟ್ ಈಸ್ ಅದರ್ ಎಲಿಮೆಂಟ್ಸ್. ಇತರೆ ಅಂಶಗಳು, ಇತರೆ ಅಗೋಚರ ಅಂಶಗಳು ಯಾವ್ಯಾವು ರಾಷ್ಟ್ರೀಯ ಶಕ್ತಿಯನ್ನು ನಿರ್ಧರಿಸ್ತವೆ ಅನ್ನೋದನ್ನು ನೋಡೋದಾದರೆ, ಫಸ್ಟ್ ಒನ್ ಈಸ್ ರೆಪ್ಯುಟೇಷನ್, ವರ್ಚಸ್ಸು ಅಂತ ಕರಿತೀವಿ. ದ ರೆಪ್ಯುಟೇಷನ್ ಆಫ್ ಎ ನೇಷನ್.
ವರ್ಚಸ್ಸು ಹೇಗಿದೆ, ಒಂದು ರಾಷ್ಟ್ರದ ವರ್ಚಸ್ಸು ಅಂತಿರುತ್ತೆ ಜಾಗತಿಕ ಮಟ್ಟದಲ್ಲಿ. ಸೊ ಭಾರತದ ವರ್ಚಸ್ಸು, ಅಮೆರಿಕದ ವರ್ಚಸ್ಸು. ನಾನು ನಮಗೆಲ್ಲ ಅಮೆರಿಕದ ಹೆಸರು ಕೇಳಿದ ತಕ್ಷಣ ಓ ಅಮೆರಿಕ ದೊಡ್ಡಣ್ಣ. ಚೀನಾ ಹೆಸರು ಕೇಳಿದ ತಕ್ಷಣ ಎಸ್ ಇಟ್ ಹ್ಯಾಸ್ ಇಟ್ಸ್ ಓನ್ ರೆಪ್ಯುಟೇಷನ್. ಜಪಾನ್ ಓ ಅವರೆಲ್ಲ ಬಹಳ ಮುಂದುವರೆದಂಥ ರಾಷ್ಟ್ರ, ತುಂಬ ಆರ್ಥಿಕವಾಗಿ ಬಹಳ ಶ್ರಮಜೀವಿಗಳು ಅಂತ ಕರಿತೀವಿ. USSR ಓ ಜಾಗತಿಕ ಸ್ನೇಹಪರ ರಾಷ್ಟ್ರ. ಸೊ ಈ ರೀತಿ ತನ್ನದೇ ಆದಂಥ ಒಂದು ವರ್ಚಸ್ಸನ್ನು ಹೊಂದಿರುತ್ತೆ. ಆ ವರ್ಚಸ್ಸಿನ ಪ್ರಭಾವದಿಂದ ಆ ರಾಷ್ಟ್ರ ತನ್ನ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳುತ್ತೆ. ದೆನ್ ಫಾರಿನ್ ಸಪೋರ್ಟ್ ಆ್ಯಂಡ್ ಲಿಂಕ್ಸ್. ಸೊ ಇಷ್ಟರ ಮಟ್ಟಿಗೆ ಒಂದು ದೇಶ ಇತರೆ ರಾಷ್ಟ್ರಗಳ ಒಂದು ಸಹಾಯವನ್ನು ಹೊಂದಿದೆ, ಸಪೋರ್ಟನ್ನು ಹೊಂದಿದೆ, ಯಾವ ರಾಷ್ಟ್ರಗಳ ಜೊತೆಗೆ ಮೈತ್ರಿಗಳನ್ನು ಮಾಡಿಕೊಂಡಿದೆ, ಒಪ್ಪಂದಗಳನ್ನು ಮಾಡಿಕೊಂಡಿದೆ, ಅಷ್ಟರ ಮಟ್ಟಿಗೆ ಆ ರಾಷ್ಟ್ರದ ಶಕ್ತಿ ಹೆಚ್ಚಾಗುತ್ತೆ. ಸೊ ಯಾವುದೇ ರಾಷ್ಟ್ರ ಭಯೋತ್ಪಾದಕನಿಗೆ ಸಪೋರ್ಟ್ ಮಾಡ್ತಕ್ಕಂಥ ರಾಷ್ಟ್ರಗಳ ಜೊತೆಗೆ ಏನಾದರೂ ಒಪ್ಪಂದಗಳನ್ನು ಮಾಡಿಕೊಂಡಿದ್ರೆ ಅದರ ಶಕ್ತಿಯನ್ನು ಅದೇ ರೀತಿ ಅಳಿಯಲಾಗತ್ತೆ. ಅದೇ ಜಾಗತಿಕ ಸಮಸ್ಯೆಗಳನ್ನು ನೀಗಿಸ್ತಕ್ಕಂಥ ಉದ್ದೇಶದಿಂದ ಪ್ರಗತಿಪರ ವ್ಯಾಪಾರ ಚಟುವಟಿಕೆಗಳು, ಆಧುನಿಕ ತಂತ್ರಜ್ಞಾನ ಅನ್ವೇಷಣೆ, ತನ್ನಲ್ಲಿರ್ತಕ್ಕಂಥ ತಂತ್ರಜ್ಞಾನವನ್ನು ಬೇರೆಯವರಿಗೆ ಹೇಳಿಕೊಡುವುದು, ಬೇರೆಯವರ ತಂತ್ರಜ್ಞಾನವನ್ನು ತಾನು ಬಳಸಿಕೊಂಡು ಉತ್ತಮ ಪ್ರಗತಿಪರ ಸಸ್ಟೈನಬಲ್ ಗೋಲ್ಸ್ ಅಂತ ಕರಿತೀವಿ ಅವುಗಳನ್ನು ಮುಟ್ಟುವ ನಿಟ್ಟಿನಲ್ಲಿ ಯಾವ ರಾಷ್ಟ್ರ ಬೇರೆ ರಾಷ್ಟ್ರಗಳ ಜೊತೆಗೆ ಕೈ ಜೋಡಿಸಿ ಒಪ್ಪಂದವನ್ನು ಮಾಡ್ಕೊಂಡಿರುತ್ತೋ ಆಟೋಮೆಟಿಕಲಿ ಆ ರಾಷ್ಟ್ರದ ಶಕ್ತಿ ಏನಾಗುತ್ತೆ ಹೆಚ್ಚಾಗತ್ತೆ. ಸೊ ನಾವು ಹೆಮ್ಮೆಯಿಂದ ಹೇಳಬೇಕು ಈಗ. ಸೊ ಭಾರತ ಈ ತರಹದ ಒಂದು ಉತ್ತಮ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು, ಜಾಗತಿಕ ಸಂಬಂಧಗಳನ್ನು ಹೊಂದಿದೆ ಇವತ್ತು. ಆ ಒಂದು ಸಂಬಂಧಗಳ ಹಿನ್ನೆಲೆಯಿಂದಲೇ ಭಾರತ ತನ್ನ ಶಕ್ತಿಯನ್ನು ಎಷ್ಟೋ ಮಟ್ಟಿಗೆ ಇವತ್ತು ಹೆಚ್ಚಿಸಿಕೊಂಡಿದೆ. ಓಕೆ, ದೆನ್ ಆಕ್ಸಿಡೆಂಟ್ಸ್. ಸೊ ಕೆಲವು ಆಕಸ್ಮಿಕಗಳು ಅಂತ ಕರಿತೀವಿ ನಾವು. ಸೊ ಆಕ್ಸಿಡೆಂಟ್ ಆಗಿ ನೈಸರ್ಗಿಕ ವಿಕೋಪಗಳು ಬರ್ತವೆ. ಅವು ನೈಸರ್ಗಿಕ ವಿಕೋಪಗಳು ಒಂದು ರಾಷ್ಟ್ರದ ಶಕ್ತಿಯನ್ನು ಕಡಿಮೆ ಮಾಡ್ತವೆ. ಈ ಪೆಂಡಮಿಕ್ ಕೂಡ ಆ ತರಹದ ಒಂದು ಆಕಸ್ಮಿಕ ಅಪಘಾತ, ಆಕಸ್ಮಿಕ ಅವಘಡ ಅಂತ ಕರಿತೀವಿ ನಾವು. ಸೊ ಇದು ರಾಷ್ಟ್ರಗಳ, ನಮ್ಮ ದೇಶ ಅಷ್ಟೇ ಅಲ್ಲ, ಜಗತ್ತಿನ ಬಹಳಷ್ಟು ರಾಷ್ಟ್ರಗಳ ಆರ್ಥಿಕ ಶಕ್ತಿಯನ್ನು ನುಂಗಿ ಹಾಕಿದೆ. ಇದು ಒಂದು ತರಹ. ಬಟ್ ಇನ್ನೊಂದು ತರಹ ಕೆಲವೊಂದು ಸಾರಿ ಆಕಸ್ಮಿಕ ಅನ್ವೇಷಣೆಗಳೇನಿದಾವಲ್ಲ ಅವು ರಾಷ್ಟ್ರದ ಶಕ್ತಿಯನ್ನು ಹೆಚ್ಚಿಗೆ ಮಾಡೋದಕ್ಕೆ ಕಾರಣ ಆಗ್ತವೆ. ಸೊ ಏನೋ ಒಂದು ಅನ್ವೇಷಣೆ ಮಾಡೋದಕ್ಕೆ ಹೋಗಿ ಈ ತೈಲ ಉತ್ಪನ್ನಗಳು, ಪೆಟ್ರೋಲಿಯಂ ಉತ್ಪನ್ನಗಳು ಅನ್ವೇಷಣೆ ಆಗಿದ್ದಾವೆ. ಸೊ ಈ ತರಹದ ಅನ್ವೇಷಣೆಯಿಂದ ಆ ರಾಷ್ಟ್ರದ ಶಕ್ತಿ ಏನಾಗುತ್ತೆ ಹೆಚ್ಚಾಗತ್ತೆ. ಆಕಸ್ಮಿಕವಾಗಿ ನಾವೇನೋ ಬಾವಿ ತೋಡಕ್ಕೆ ಹೋದ್ವಿ, ಸಮುದ್ರದ ಆಳದಲ್ಲಿ ಏನೋ ಮಾಡೋದಕ್ಕೆ ಹೋದ್ವಿ, ಅಲ್ಲಿ ತೈಲ ನಿಕ್ಷೇಪ ಪತ್ತೆ ಆಯಿತು ಅಂದಾಗ ಅದು ಆಕಸ್ಮಿಕ ಅನ್ವೇಷಣೆ. ಆ ಆಕಸ್ಮಿಕ ಅನ್ವೇಷಣೆಗಳಿಂದ ಆ ರಾಷ್ಟ್ರದ ಶಕ್ತಿ ಹೆಚ್ಚಾಗತ್ತೆ. ಈಗ ನಮ್ಮ ದೇಶದಲ್ಲಿ ಎಲ್ಲಿ ಬಂಗಾರ ನಮ್ಗೆ ಆಲ್ರೆಡಿ ಗೊತ್ತಿರೋದನ್ನು ಬಿಟ್ಟು ಇನ್ನೂ ಗೊತ್ತಿಲ್ಲದೆ ಇರತಕ್ಕಂತಹ ಕೆಲವು ಪ್ರದೇಶಗಳಲ್ಲಿ ವಜ್ರದ ಗಣಿ ಇರ್ಬೋದು, ಬಂಗಾರದ ಗಣಿ ಇರ್ಬೋದು, ನಿಕ್ಷೇಪ ಇರ್ಬೋದು, ಪೆಟ್ರೋಲಿಯಂ ನಿಕ್ಷೇಪ ಇರ್ಬೋದು. ಸೊ ಅವೆಲ್ಲ ಒಂದು ಸಮಯದಲ್ಲಿ ಏನಾದರೂ ಆಕಸ್ಮಿಕ ಅನ್ವೇಷಣೆಗಳ ಮೂಲಕ ಅಸೋರ್ಸ್ ಪತ್ತೆ ಹತ್ತಿದ್ರೆ ಖಂಡಿತ ಆ ರಾಷ್ಟ್ರ ಆವಾಗ ತನ್ನ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋದಕ್ಕಾಗುತ್ತೆ. ಸೊ ಇವುಗಳನ್ನು ಕೂಡ ನಾವು ಅಗೋಚರ ಶಕ್ತಿಗಳು ಅಂತ ಕರಿತೀವಿ. ಯಾಕಂದರೆ ಅವೆಲ್ಲ ಗೋಚರವಾದಂಥ ಸಂಪನ್ಮೂಲಗಳನ್ನು ನಾವು ನೈಸರ್ಗಿಕ ಸಂಪನ್ಮೂಲಗಳ ಗೋಚರ ಅಂಶಗಳಲ್ಲಿ ಕರಿತೀವಿ. ಬಟ್ ಇನ್ನೂ ನಮಗೆ ಸಿಗದೇ ಇರತಕ್ಕಂತಹ ಭೂಮಿಯ ಆಳದಲ್ಲಿ ಹುದುಗಿರ್ತಕ್ಕಂತಹ ಸಂಪನ್ಮೂಲಗಳನ್ನು ಅಗೋಚರ ಅಂಶಗಳಲ್ಲಿ ಸೇರಿಸ್ತೇವೆ. ಓಕೆ ವಿದ್ಯಾರ್ಥಿಗಳೇ, ಸೊ ಇಷ್ಟು ಅಂಶಗಳನ್ನ ನಾವು ಗೋಚರ ಮತ್ತು ಅಗೋಚರ ಅಂತ ಕರಿತೀವಿ. ಸೊ ಒಂದು ರಾಷ್ಟ್ರದ ಸಮಗ್ರ ಶಕ್ತಿಯನ್ನು ಮೌಲ್ಯಮಾಪನ ಮಾಡೋದಕ್ಕೆ ಗೋಚರ ಮತ್ತು ಅಗೋಚರ ಎರಡೂ ಅಂಶಗಳು ಅತಿ ಮುಖ್ಯ ಪಾತ್ರವನ್ನು ವಹಿಸ್ತವೆ. ಆದರೂ ಸೊ ಇವೆಲ್ಲ ಗೋಚರ ಇರಲಿ ಅಗೋಚರ ಇರಲಿ, ಸೊ ಇವಷ್ಟೇ ಫ್ಯಾಕ್ಟರ್ಗಳು ರಾಷ್ಟ್ರದ ಶಕ್ತಿಯನ್ನು ಹೆಚ್ಚಿಗೆ ಮಾಡೋದಿಲ್ಲ. ಅಂದರೆ ತಮ್ಮಿಂದ ತಾವೇ, ಸೊ ದೇ ಡು ನಾಟ್ ಇಂಡಿವಿಜುವಲಿ ಆರ್ ಆಟೋಮೆಟಿಕಲಿ ಡಿಟರ್ಮೈನ್ ದ ನ್ಯಾಷನಲ್ ಪವರ್ ಆಫ್ ಎ ನೇಷನ್. ತಮ್ಮಿಂದ ತಾವೇ ರಾಷ್ಟ್ರದ ಶಕ್ತಿಯನ್ನು ಹೆಚ್ಚಿಗೆ ಮಾಡೋದಿಲ್ಲ. ಬದಲಾಗಿ ಅವುಗಳನ್ನು ಸರಿಯಾದ ರೀತಿಯಲ್ಲಿ, ಈಗ ನೈಸರ್ಗಿಕ ಸಂಪನ್ಮೂಲಗಳ ಲಭ್ಯತೆ ಇದೆ ಅಂದ ತಕ್ಷಣ ಭಾರತ ತನ್ನ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆ ನೈಸರ್ಗಿಕ ಸಂಪನ್ಮೂಲಗಳನ್ನು ರಾಷ್ಟ್ರದ ಪ್ರಗತಿಗೆ ಪೂರಕವಾಗಿ ಯಾವ ರೀತಿ ಬಳಸ್ಕೊಳ್ಬೇಕು ಅನ್ನೋ ಒಂದು ಮಾನವ ಸಂಪನ್ಮೂಲದ ಸಂಯೋಜನೆ ಆದಾಗ ಮಾತ್ರ ಅವು ಏನಾಗ್ತವೆ, ರಾಷ್ಟ್ರದ ಅಧಿಕಾರದ ಶಕ್ತಿಯ ಮೂಲಗಳಾಗಿ ಪರಿವರ್ತನೆ ಆಗ್ತವೆ. ಸೊ ಹೀಗಾಗಿ ಏನು ಈ ಅಂಶಗಳಿದ್ದಾವೆ, ದ ರಿಲೇಟಿವ್ ಇಂಪಾರ್ಟೆನ್ಸ್ ಆ್ಯಂಡ್ ರೋಲ್ ಕೀಪ್ಸ್ ಆನ್ ಚೇಂಜಿಂಗ್ ಫ್ರಮ್ ಟೈಮ್ ಟು ಟೈಮ್. ಸೊ ಇವೇನು ಗೋಚರ ಮತ್ತು ಅಗೋಚರ ಅಂಶಗಳಿದಾವಲ್ಲ ಇವು ಯಾವಾಗಲೂ ಕೂಡ ಬದಲಾವಣೆಗೆ ಒಳಗಾಗ್ತಿರ್ತವೆ. ಸೊ ಹೆಚ್ಚು ಆಗ್ಬೋದು, ಕಡಿಮೆ ಆಗ್ಬೋದು, ಬಿಕಾಸ್ ನ್ಯಾಷನಲ್ ಪವರ್ ಹ್ಯಾಸ್ ಡೈನಮಿಕ್ ನೇಚರ್ ಅಂತ ಕರಿತೀವಿ.
ಯಾಕೆ ಈ ಎಲ್ಲ ಅಂಶಗಳಲ್ಲಿ ಏರಿಳಿತಗಳಾಗುವುದರಿಂದ ರಾಷ್ಟ್ರೀಯ ಶಕ್ತಿಯಲ್ಲೂ ಕೂಡ ಏರಿಳಿತಗಳಾಗ್ತವೆ. ಸೊ ಹೀಗಾಗಿ ಇವುಗಳನ್ನು ನಾವು ಸತತವಾಗಿ ಅಧ್ಯಯನ ಮಾಡಬೇಕಾಗುತ್ತೆ. ವಿ ಹ್ಯಾವ್ ಟು ಸ್ಟಡಿ ದೆಮ್ ಸಿಸ್ಟಮೆಟಿಕಲಿ ಆ್ಯಂಡ್ ಕಂಟಿನ್ಯೂಸ್ಲಿ. ಓಕೆ, ಸೊ ಆ ಒಂದು ಅಂಶವನ್ನು ಮನದಲ್ಲಿ ಇಟ್ಕೊಂಡು ನಾವು ವಿ ಕ್ಯಾನ್ ಕನ್ಕ್ಲೂಡ್ ದಿಸ್ ಸೆಷನ್. ಓಕೆ, ಥ್ಯಾಂಕ್ ಯು ಫಾರ್ ಯುವರ್ ಪೇಷಂಟ್ ಲಿಸ್ನಿಂಗ್. ಸೊ ಈ ಒಂದು ಸೆಷನ್ನ ವಿಷಯದ ರೆಫರೆನ್ಸ್ಗಾಗಿ ನೀವು ಈ ಪುಸ್ತಕಗಳನ್ನು, ಈ ಒಂದು ಲಿಂಕ್ಗಳನ್ನು ರೆಫರ್ ಮಾಡ್ಬೋದು ವಿದ್ಯಾರ್ಥಿಗಳೇ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಪೇಷಂಟ್ ಲಿಸ್ನಿಂಗ್.